ಹಾಯ್ ಹೆಲೋ ನಮಸ್ಕಾರ. ನಾನು ನಿಮ್ಮ ನೀತಿ. ತುಂಬ ದಿನ ಆಗಿತ್ತು ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದೆ. ಸಾರಿ, ಇದೊಂದು ಹೊಸ ವಿಡಿಯೋ, ಬಟ್ ಇದಕ್ಕೂ ಟೈಮ್ ಬೇಕಿತ್ತು. ಅದಕ್ಕೆ ಸ್ವಲ್ಪ ಟೈಮ್ ತೊಗೊಂಡು ಲಾಂಗ್ ಗ್ಯಾಪ್ ಆದಮೇಲೆ ಈ ವಿಡಿಯೋನ ಹಾಕ್ತಾ ಇದ್ದೀನಿ. ಇಲ್ಲಿವರೆಗೂ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಸ್, ಇದು ಮಂತ್ರಾಲಯಕ್ಕೆ ಹೋಗಿದ್ದು ನಾನು ಮತ್ತು ನನ್ನ ಫ್ರೆಂಡ್ ಮಾನಸ. ಅವರು ಆ್ಯಂಕರ್ ಆಗಿದ್ದಾರೆ ಆರ್ ಕನ್ನಡದಲ್ಲಿ. ನಿಜವಾಗ್ಲೂ ಕೆಲವು ದೇವಸ್ಥಾನಗಳಿಗೆ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋಗೋಕ್ಕಾಗದೇ ಇಲ್ಲ ಅಂತ ತುಂಬ ಜನ ಹೇಳಿರೋದನ್ನ ನಾನು ಕೇಳಿದ್ದೀನಿ. ಅವರೇ ಕರೆಸ್ಕೋಬೇಕು ಅಂದರೆ ಮಾತ್ರ ನಾವು ಹೋಗೋದಕ್ಕೆ ಸಾಧ್ಯ. ಹೋಗ್ತೀನಿ 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 ಅಂತಂದರೂ ಹೋಗೋದಕ್ಕಾಗಲ್ಲ ಅಂತ. ನಾನು ಇದನ್ನು ತಿರುಪತಿಗೆ ಮತ್ತು ಮಂತ್ರಾಲಯ ಗುರು ರಾಘವೇಂದ್ರ ಅವರ ವಿಚಾರಕ್ಕೆ ನಾನು ತುಂಬ ಇದನ್ನು ಪರ್ಸ್ನಲ್ಲಾಗಿ ಅನುಭವಿಸಿದ್ದೀನಿ. ಹೌದು, ನಾನು ತುಂಬ ಸತಿ ಪ್ಲ್ಯಾನ್ ಮಾಡಿದಾಗ ಹೋಗೋಕ್ಕೆ ಆಗಿಲ್ಲ. ಬಟ್ ಪ್ಲ್ಯಾನೇ ಮಾಡ್ತಿದ್ದಾಗ ಸಡನ್ನಾಗಿ ಹೊರಟಿದ್ದು ಅಂತ ಅಂದರೆ ಅದು ಒಂದು ತಿರುಪತಿಗೆ, ಇನ್ನೊಂದು ಮಂತ್ರಾಲಯಕ್ಕೆ. ಸೊ ಈ ಮಂತ್ರಾಲಯಕ್ಕೆ ಹೋಗಿದ್ದು ಹೆಂಗೆ, ಎಷ್ಟೊತ್ತಿಗೆ ಹೋದ್ವಿ, ಎಷ್ಟೊತ್ತಿಗೆ ರೀಚ್ ಆದ್ವಿ ಅಂತಂದರೆ ನನಗೆ ಒಂದೊಂದು ಸತಿ ನಾವೇನೋ ಹಾಗೆಲ್ಲ ಹೋಗಿದ್ದೋ, ಹಾಗೆಲ್ಲ ಹೋಗಿ ಬಂದಿದ್ದು ಅಂತ ಅನಿಸುತ್ತೆ. ಸೊ ಅದಕ್ಕೆ ಒಂದು ನಾನು ಲಾಗ್ ಮಾಡಿಬಿಡೋಣ, ಅದನ್ನು ಹೇಳ್ಕೊಬಿಡೋಣ, ಹೆಂಗೆ ಅದು ಪ್ಲ್ಯಾನ್ ಆಯಿತು, ಹೆಂಗೆ ಹೊರಟ್ವಿ ಅಂತ ನಾನು ವಿಡಿಯೋ ಮಾಡಿದ್ದೆ. ಸೊ ಅದನ್ನು ನಾನು ಇವತ್ತು ಅಪ್ಲೋಡ್ ಮಾಡಿದ್ದೀನಿ. ಎಸ್, ನಾವು ಆಫೀಸಲ್ಲಿ ಇದ್ವಿ, ಫಸ್ಟ್ ಶಿಫ್ಟ್ ಇತ್ತು ಇಬ್ರಿಗೂ. ಸಡನ್ನಾಗಿ ನಂಗೆ ಯಾಕೋ ಗೊತ್ತಿರಲಿಲ್ಲ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅನ್ಸಕ್ಕೆ ಶುರು ಆಯಿತು. ನೆಕ್ಸ್ಟ್ ಡೇ ವೀಕ್ ಆಫ್ ಇತ್ತು. ಇಮಿಡಿಯೇಟಾಗಿ ಅವಳಿಗೆ ಕಾಲ್ ಮಾಡಿದೆ, ನಾಳೆ ಮಂತ್ರಾಲಯಕ್ಕೆ ಹೋಗೋಣವಾ ಅಂತ ಅಂದೆ. ಅವಳು ತುಂಬ ದಿನದಿಂದ ಮಂತ್ರಾಲಯಕ್ಕೆ ಹೋಗಬೇಕು ಕಣೆ, ರಾಯರ್ ನೋಡಬೇಕು, ತುಂಬ ದಿನ ಆಗಿದೆ ಹೋಗದೆ ಅಂತ ಹೇಳ್ತಾ ಇದ್ಲು. ಸರಿ ಆಯಿತು, ಹೋಗೋಣ. ಯಾವಾಗ ಹೋಗೋಣ? ಇವತ್ತೇ ಹೊರಡೋಣ ಅಂತ ಮಾತಾಡ್ಕೊಂಡ್ವಿ. ಇವತ್ತಾ? ಹಿಂಗೆ? ಇಲ್ಲ ಇವತ್ತೇ ಹೊರಟ್ಬಿಡೋಣ, ನಾಳೆ ಎಲ್ಲ ಬೆಳಗ್ಗೆ ರೀಚ್ ಆಗ್ತೀವಿ, ನೆಕ್ಸ್ಟು ಸಂಜೆನೇ ರಿಟರ್ನ್ ಆದರೆ ಅದ್ರ ನೆಕ್ಸ್ಟ್ ಡೇ ನಾವು ಆಫೀಸಿಗೆ ಲಾಗಿನ್ ಆಗ್ಬೋದು ಅಂತ. ಸರಿ, ನಾವು ವೇಣುಗೆ ಹೇಳಿದೆ ಹಿಂಗೆ ಹೊರಡಬೇಕು ಅಂತ ಅಂದ್ಕೊಂಡಿದ್ದೀವಿ, ನಮಗೊಂಚೂರು ಬಸ್ ಟಿಕೆಟ್ ಬುಕ್ ಮಾಡಿಕೊಡ್ತೀಯಾ ಅಂತ. ಅವನು ಓಕೆ ಆಯಿತು ಅಂತ ಅಂದ್ಬಿಟ್ಟು ಇಬ್ರಿಗೂ ಬಸ್ ಟಿಕೆಟ್ ಬುಕ್ ಮಾಡ್ದ. ನಾವು ಮಧ್ಯಾಹ್ನ ಆಫೀಸಿಂದ ಮನೆಗೆ ಬಂದು ಸೇರಿದ್ದು 4 ಗಂಟೆಗೆ. ತಿರ್ಗಾ ನಾವೊಂದು 7 ಗಂಟೆಗೆಲ್ಲ ನಾವು ಮೆಜೆಸ್ಟಿಕಲ್ಲಿದ್ವಿ, ಯಾಕಂದರೆ 8 ಗಂಟೆಗೆ ನೈಟು ನಮಗೆ ಬಸ್ ಇತ್ತು. ಬಸ್ ಸ್ಲೀಪರ್ ಕೋಚೇ ಬುಕ್ ಮಾಡ್ಕೊಂಡಿದ್ವಿ, ಬಿಕಾಸ್ ನೆಕ್ಸ್ಟ್ ಡೇ ಆಫೀಸಿಗೂ ಹೋಗಬೇಕಿತ್ತಲ್ಲ. ಜಾಸ್ತಿ ನಮಗೆ ಟ್ರಾವೆಲ್ ಮಾಡಿ ಸ್ಟ್ರೈನ್ ಆದರೆ ಕಷ್ಟ ಆಗುತ್ತೆ ಅಂತ. ನೀವು ನಂಬ್ತೀರಾ, ನಾವು ಬೆಳಗಿನ ಜಾವ ಒಂದು 3 ಗಂಟೆ 3:15 ನಾವು ಮಂತ್ರಾಲಯಕ್ಕೆ ರೀಚ್ ಆಗಿದ್ದು. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಎಲ್ಲನೂ ವ್ಯವಸ್ಥೆ ಆಗಿತ್ತು. ಯಾಕಂದರೆ ನಮ್ಮ ಅಲ್ಲಿನ ರಿಪೋರ್ಟರ್ಸ್ಗೆ ಕಾಲ್ ಮಾಡಿ ನಾವೊಂದು ಸ್ವಲ್ಪ ನಮಗೆ ರೂಮ್ಸ್ ಬುಕ್ ಮಾಡಿಕೊಡ್ಬೋದಾ, ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೋದಾ ಅಂತ ಕೇಳ್ಕೊಂಡಿದ್ವಿ ಇಬ್ಬರೂ. ಅವರು ಓಕೆ ಆಯಿತು ಬನ್ನಿ ಅಂತ ಹೇಳಿ ರೂಮ್ಸ್ ಎಲ್ಲ ಬುಕ್ ಮಾಡಿಕೊಟ್ರು. ಸೊ ಹಾಗಾಗಿ ನಾವು ಅಲ್ಲಿ ಹೋಗ್ಬಿಟ್ಟು ಜಾಸ್ತಿ ಏನು ತಲೆ ಕೆಡಿಸ್ಕೊಂಡಿಲ್ಲ, ಅಯ್ಯೋ ರೂಮ್ ಸಿಗುತ್ತಾ, ರೂಮ್ ಸಿಗಲ್ವಾ, ಹೆಂಗೋ ಏನು ಅಂತ. ಬುಕ್ ಆಗಿದ್ರೂ ಕೂಡ ಸ್ವಲ್ಪ ಹುಡುಕಾಡಿದ್ವಿ, ಅಲ್ಲ ಇಲ್ಲ ಎಲ್ಲಿ, ಅಲ್ಲಿಗೆ ಹೋಗಬೇಕಾ ಇಲ್ಲಿಗೆ ಹೋಗಬೇಕಾ ಅಂತ. ನಾವು ಹೋಗಿದ್ದು 3 ಗಂಟೆ, ನಾನು ಆಗಲೇ ಹೇಳ್ದಂಗೆ 3:30 ಏನೋ ಆಗಿತ್ತು. ಆಲ್ರೆಡಿ ತುಂಬ ಜನ ಅಲ್ಲಿ ಬಂದುಬಿಟ್ಟಿದ್ರು, ಎಲ್ಲರೂ ರೂಮ್ಸ್ ಹುಡುಕ್ತಾ ಇದ್ರು. ಕೆಲವ್ರಿಗೆ ರೂಮ್ ಸಿಕ್ಕಿರಲಿಲ್ಲ. ನಮಗೆ ಎಲ್ಲಿದೆ ಅಂತ ಗೊತ್ತಾಗಿರಲಿಲ್ಲ. ಹಾಗೆ ಮುಂದಕ್ಕೆ ಹೋದಾಗ ಇಲ್ಲೇ ರೂಮ್ ಇದೆ ಅಂತ ಗೊತ್ತಾಯಿತು, ಇದೇ ರೂಮು ಅಂತಲೂ ಗೊತ್ತಾಯಿತು. ಮತ್ತು ಅಲ್ಲಿ ಕೀ ಕೊಡೋದಕ್ಕೆ ಅಂತ ಒಂದು ಕೌಂಟರ್ ಇರುತ್ತೆ, ಅಲ್ಲಿ ಕೀ ತೊಗೊಂಡು ರೂಮಿಗೆ ಇಬ್ಬರೂ ಸಡನ್ನಾಗಿ ಹೋದ್ವಿ. ಅಲ್ಲಿ ಫ್ರೆಶ್ ಅಪ್ ಆಗಬೇಕಾಗಿತ್ತು. ನಿದ್ದೆನೂ ಕರೆಕ್ಟಾಗಿ ಆಗಿರಲಿಲ್ಲ, ಯಾಕಂದರೆ ಅವತ್ತಿನ ದಿನ ನಾವು ಬೆಳಗ್ಗೆ ಫಸ್ಟ್ ಶಿಫ್ಟ್ ಹೋಗಿದ್ವಿ ಅಂತಂದರೆ ಮಾರ್ನಿಂಗ್ 4ಗೆಲ್ಲ ಎದ್ದಿರ್ತೀವಿ, 5ಗೆಲ್ಲ ಆಫೀಸಲ್ಲಿ ಲಾಗಿನ್ ಇರುತ್ತೆ. ಹೋಲ್ ಡೇ ಅದೊಂಥರ ಬ್ಯುಸಿ ಅನ್ನೋ ಥರ ಇತ್ತು, ಸ್ಟ್ರೆಸ್ಸು ಕೂಡ ಇತ್ತು. ಇಮಿಡಿಯೇಟಾಗಿ ಆಫೀಸಿಂದ ಬಂದಿದ್ದು, ಮನೇಲಿ ಫ್ರೆಶ್ ಅಪ್ ಆಗಿದ್ದು, ಮನೇಲಿ ರೆಡಿ ಆಗಿದ್ದು, ಮತ್ತು ಅಗೇನ್ ನಾವು ಟ್ರಾವೆಲ್ ಮಾಡಿದ್ದು, ಮತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ಮುಂಚೆ ಅಂದರೆ ಒಂದು 5 ಗಂಟೆ 6 ಗಂಟೆ ಅಷ್ಟೊತ್ತಿಗೆಲ್ಲ ರಾಯರು ದರ್ಶನ ಮಾಡ್ಕೊಬಿಡೋಣ, ಬೆಳಗ್ಗೆನೇ ಬೇಗ ಎದ್ಬಿಟ್ಟು ಫ್ರೆಶ್ಶಾಗಿ ರಾಯರು ದರ್ಶನ ಮಾಡ್ಕೊಂಡು ಸುತ್ತಮುತ್ತ ದೇವಸ್ಥಾನಗಳಿದೆಯಲ್ಲ ಅಲ್ಲೆಲ್ಲ ಹೋಗೋಣ ಅಂತ ಮಾತಾಡ್ಕೊಂಡಿದ್ವಿ. ಬಟ್ ಆಗಿಲ್ಲ. ಅದು ಯಾಕೆ ಆಗಿಲ್ಲ ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಫೈನಲಿ ನಮ್ಮ ರೂಮು ಇಲ್ಲೇ ಇತ್ತು. ಕೀ ತಗೊಂಡು ಅಲ್ಲಿಂದ ಇಲ್ಲಿಗೆ ಬಂದ್ವಿ, ರೂಮ್ಗೆ ಹೋದ್ವಿ. ರೂಮ್ ಅಂತೂ ಎಷ್ಟು ಫ್ರೆಶ್ ಆಗಿತ್ತು ಮತ್ತು ಎಷ್ಟು ಕ್ಲೀನ್ ಆಗಿತ್ತು ಅಂತ ಅಂದರೆ ಒಂದು ಸ್ವಲ್ಪನೂ ನಮಗೆ ಇದು ಯಾವುದೋ ರೂಮು ಆ ಥರ ಅನ್ನಿಸ್ಲೇ ಇಲ್ಲ. ಮನೇಲಿ ನಾವು ಹೆಂಗೆ ಇರ್ತೀವೋ ಅದೇ ಥರ ನಮಗೆ ಫೀಲ್ ಆಯಿತು. ಅಷ್ಟು ನೀಟಾಗಿರೋ ರೂಮ್ನು ನಮಗೆ ಬುಕ್ ಮಾಡಿಕೊಟ್ಟಿದ್ರು. ಸೊ ಹಾಗಾಗಿ ನಂಗೆ ಖುಷಿ ಆಯಿತು ರೂಮು ನೋಡಿ. ಹೋಗ್ತಿದ್ದಂಗೆ ರೂಮ್ ಡೋರ್ ಓಪನ್ ಮಾಡ್ತಿದ್ದಂಗೆ ಒಂಥರ ನೀಟ್ನೆಸ್ ಇತ್ತಲ್ಲ, ಗಜಿಬಿಜಿ ಆಗಿರ್ಬೋದು. ಅಂದರೆ ನಾವು ಸುಮಾರು ದೇವಸ್ಥಾನಕ್ಕೆಲ್ಲ ಹೊರಗಡೆ ಹೋದಾಗ ಅನುಭವಿಸಿರ್ತೀವಿ, ಒಂದು ಬಾತ್ರೂಮ್ ಚೆನ್ನಾಗಿರಲ್ಲ, ಅಥವಾ ಟಾಯ್ಲೆಟ್ ರೂಮ್ ಚೆನ್ನಾಗಿರಲ್ಲ, ಅಥವಾ ರೂಮ್ಸ್ ತುಂಬ ಸಮಸ್ಯೆ ಆಗಿರುತ್ತೆ. ಬಟ್ ಇಲ್ಲಿ ಹಾಗೆ ಎಂಥದ್ದು ಆಗಿಲ್ಲ. ಅದೇನೋ ಗೊತ್ತಿಲ್ಲ, ಈ ಹೂನ
ಎತ್ತುವಷ್ಟು ಹಗುರವಾಗಿ ನಮಗೆ ಇಡೀ ಟ್ರಿಪ್ ಇತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದೇ ನಾವಿದ್ದಿದ್ದು ರೂಮು. ಹೋಗ್ತಿದ್ದಂಗೆ ರೂಮ್ನೆಲ್ಲ ಒಂದ್ಸತಿ ನೋಡ್ಕೊಂಡ್ಬಿಟ್ವಿ. ಆಮೇಲೆ ಅಲ್ಲಿ ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡ್ವಿ. ಒಂದು 5 ಗಂಟೆ ತನಕ ಮಲ್ಗೋಣ, ಆಮೇಲೆ ರೆಡಿ ಆಗಿಬಿಟ್ಟು ಇಮಿಡಿಯೇಟಾಗಿ ಹೋಗ್ಬಿಡೋಣ ದೇವಸ್ಥಾನಕ್ಕೆ ಅಂತ ಅಂದ್ಕೊಂಡಿದ್ವು. ಬಟ್ ನಾವು 6:30 ಆಯಿತು. ಮತ್ತು ನಮ್ಮ ರಿಪೋರ್ಟರಿಗೆ ಕಾಲ್ ಮಾಡಿದ್ವಿ, ಹೋಗೋದ ನಾವೀಗ ದರ್ಶನಕ್ಕೆ ಅಂತ. ಅವರು ಇಲ್ಲ ಸ್ವಲ್ಪ ವೆಯ್ಟ್ ಮಾಡಿ, ಒಂದು 8:30 9 ಹಂಗೆ ಹೋಗಿ, ಮುಖ್ಯ ಪೂಜೆ ಇರುತ್ತೆ, ಆ ಟೈಮಲ್ಲೇ ನೀವು ಹೋಗಿ, ಒಳ್ಳೆ ದರ್ಶನ ಚೆನ್ನಾಗಾಗತ್ತೆ, ಇವತ್ತೇನು ಜಾಸ್ತಿ ರಶ್ಶು ಇಲ್ಲ ಅಂತ ಹೇಳಿದ್ರು. ಹೌದಾ ಸರಿ ಆಯಿತು ಬಿಡು, ಇಷ್ಟು ದೂರ ಬಂದಿದ್ದೀವಿ ಅಂದಮೇಲೆ ದರ್ಶನ ಚೆನ್ನಾಗಿ ಆಗಬೇಕು ಅಲ್ಲ, ಹಾಗಾಗಿ ನಾವು ದರ್ಶನ ಚೆನ್ನಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೀಟಾಗಿ ರೆಡಿ ಆದ್ವಿ ಇಬ್ಬರೂ. ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ರಾಯರ ದರ್ಶನಕ್ಕೆ ಹೋಗ್ಬೇಕಾದ್ರೆ ಸೀರೆ ಉಡ್ಕೊಂಡು ಹೋಗೋಣ, ಕ್ಲೀನಾಗಿ ರೆಡಿ ಆಗಿಬಿಟ್ಟು ಹೋಗಬೇಕು ಅಂತ. ಟೈಮು ಇತ್ತಲ್ಲ, ನೀಟಾಗಿ ರೆಡಿ ಆಗಿ ಹೋದ್ವಿ. ಅಷ್ಟು ಜನ ಏನು ಇರಲಿಲ್ಲ, ಯಾಕಂದರೆ ಇದೇನು ನಾವು ಗುರುವಾರ ಹೋಗಿದ್ದಲ್ಲ ಆಗಿತ್ತು, ಅದಕ್ಕೂ ಏನೋ ಗೊತ್ತಿಲ್ಲ, ಜಾಸ್ತಿ ಜನನೂ ನಮಗೇನು ಅನ್ನಿಸ್ಲೇ ಇಲ್ಲ. ಹೋಗ್ತಿದ್ದಂಗೆ ನಮಗೆ ದರ್ಶನಕ್ಕೆ ಅಂತ ಒಳಗಡೆ ಹೋದ್ವಿ. ಮೊದಲಿಗೆ ರಾಯರ ದರ್ಶನಕ್ಕಿಂತ ಮುಂಚೆನೇ ನಾವು ಹೊರಗಡೆ ಒಂದು ಸ್ವಲ್ಪ ಎಲ್ಲ ತೊಗೊಳಕ್ಕಿತ್ತು. ಅಂದರೆ ಅವಳು ಹೇಳ್ಕೊಂಡಿದ್ಲು ಅಕ್ಕಿ ಎಲ್ಲ ಕೊಡ್ತೀನಿ ಅಂತ, ನಾನು ಏನಾದರೂ ತೊಗೋಬೇಕಾಗಿತ್ತು. ಹಾಗಾಗಿ ಅಂಗಡಿಗೆಲ್ಲ ಹೋಗಿ ಅಲ್ಲೊಂದು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಆಮೇಲೆ ದೇವಸ್ಥಾನ ಹತ್ರಕ್ಕೆ ಬಂದು ಅಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಒಳಗಡೆ ಹೋದ್ವಿ. ಆಯಿತಾ, ಫಸ್ಟಿಗೆ ಮಂಚಾಲೆ ಅಮ್ಮನ ನಾವು ನೋಡಬೇಕು ಅಂತ ಹೇಳ್ತಾರೆ. ಮಂಚಾಲಮ್ಮನ ಮೊದಲಿಗೆ ನೋಡಬೇಕು ಅಂತ, ಅಂದರೆ ರಾಯರ ದರ್ಶನ ಆಗೋಕ್ಕಿಂತ ಮುಂಚೆ ಪಕ್ಕದಲ್ಲೇ ಇದೆಯಲ್ಲ ಆ ತಾಯಿ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ನನಗೂ ಅದು ಆ್ಯಕ್ಚುಲಿ ಗೊತ್ತಿರಲಿಲ್ಲ. ನನ್ನ ಫ್ರೆಂಡ್ ಮಾನಸನೇ ಹೇಳಿದ್ದು, ಇಲ್ಲ ಇಲ್ಲಿ ಫಸ್ಟ್ ನೋಡಿಕೊಂಡು ನಾವು ದೇವ್ರಿಗೆ ಕೈ ಮುಕ್ಕೊಂಡು ಆಮೇಲೆ ಅಲ್ಲಿ ಹೋಗಬೇಕು ಅಂತ. ಅಲ್ಲಿಗೆ ಹೋದ್ವಿ, ಕೈ ಮುಗಿದ್ವಿ, ಆಮೇಲೆ ವಾಪಸ್ಸು ರಾಯರ ಸನ್ನಿಧಿಗೆ ಒಳಗಡೆ ಬಂದ್ವಿ. ನಮಗೆ ಎಷ್ಟು ಹತ್ತಿರದಿಂದ ದರ್ಶನ ಆಯಿತು ಅಂತಂದರೆ ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಜಾಸ್ತಿ, ಬಟ್ ಸ್ವಲ್ಪ ಅಂದರೆ ಸ್ವಲ್ಪ ಲೈಟಾಗಿ ವಿಡಿಯೋ ಮಾಡಿದ್ದೀನಿ. ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ತುಂಬ ಅಂದರೆ ತುಂಬ ಹತ್ತಿರದಿಂದ ದರ್ಶನ ಆಯಿತು. ನನಗೆ ಅದೇ ಖುಷಿ ಆಗಿದ್ದು. ನನಗೆ ಹಿಂದೆ ಒಂದ್ಸತಿ ಹೋಗಿದ್ದೆ, ಬಟ್ ಇಷ್ಟು ಹತ್ತಿರದಿಂದ ನನಗೆ ರಾಯರು ದರ್ಶನ ಆಗಿರಲಿಲ್ಲ. ಇಲ್ಲಿ ಇಷ್ಟು ಹತ್ತಿರದಿಂದ ಆಯಿತು. ಜೊತೆಗೆ ಏನಿಲ್ಲ ಅಂತ ಅಂದರು, ನಾವು ಒಂದು 20 ನಿಮಿಷ ಅಲ್ಲಿ ನಿಂತ್ಕೊಂಡಿದ್ದೀವಿ. ಅವ್ರು ಮುಂದಕ್ಕೆ ಹೋಗಿ ಅಂತ ಹೇಳಿದ್ರು, ನಮಗೆ ಮುಂದಕ್ಕೆ ಹೋಗೋಕ್ಕೆ ಮನಸ್ಸೇ ಬರ್ತಾ ಇಲ್ಲ. ರಾಯರು ದರ್ಶನ ಮಾಡಲೇಬೇಕು ಅಂತ ಹೋಗಿದ್ದಕ್ಕಿಂತ ಅರ್ಜೆನ್ಸಿಯಲ್ಲಿ ಪ್ಲ್ಯಾನ್ ಇಲ್ಲದೇ ಹೋಗಿದ್ಕೋ ಏನೋ ಗೊತ್ತಿಲ್ಲ, ಸುಮಾರು ಒಂದು 20 ನಿಮಿಷ ನಾವು ಅಲ್ಲೇ ಕೈ ಮುಕ್ಕೊಂಡು ನಿಂತಿದ್ವಿ. ಅಲ್ಲೆಲ್ಲ ಆದಮೇಲೆ ಅವತ್ತೇನೋ ವಿಶೇಷ ದಿನ ಬೇರೆ ಇತ್ತು, ಹಾಗಾಗಿ ವಿಶೇಷ ಪೂಜಾ ಕಾರ್ಯ ಎಲ್ಲ ಇತ್ತು. ನಿಮಗೆ ಗೊತ್ತಾ, ನಮಗೆ ರಾಯರ ಮಂತ್ರಾಕ್ಷತೆ ಹೆಂಗೆ ಸಿಕ್ತು, ಎಷ್ಟು ಸಿಕ್ತು ಅಂತ ಅಂದರೆ ನಂಗೆ ನಿಜ ಆಶ್ಚರ್ಯ ಆಯಿತು. ರಾಯರ ಅಕ್ಷತೆಗೋಸ್ಕರನೇ ಅದೆಷ್ಟೋ ಜನ ಕಾಯ್ತಾ ಇರ್ತಾರೆ. ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ ಅಥವಾ ಯಾವ್ದಾದ್ರು ಒಂದು ಶುಭ ಕಾರ್ಯಕ್ಕೆ ಹೋಗಬೇಕು ಅಂತಂದಾಗ ರಾಯರ ಮಂತ್ರಾಕ್ಷತೆ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ಸೊ ನಮಗೂ ಹಾಗೇನೆ ಅಲ್ಲಿ ಸಿಕ್ಕಾಬಟ್ಟೆ ಮಂತ್ರಾಕ್ಷತೆ ಸಿಕ್ತು. ಹಾಗೆಯೇ ಸುಬುಧೇಂದ್ರ ತೀರ್ಥರನ್ನ ಕೂಡ ನಾವು ನೋಡಿದ್ವಿ, ಜೊತೆಗೆ ಅವರ ಆಶೀರ್ವಾದನೂ ಕೂಡ ನಾವು ಪಡ್ಕೊಂಡ್ವಿ. ಅವ್ರು ಫುಲ್ ಬ್ಯುಸಿ ಇದ್ದರು, ಆದ್ರೂ ಅವ್ರಿಗಲ್ಲಿ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಏನೋ ಸಿಕ್ಕಿದ್ರು. 5 ನಿಮಿಷದಲ್ಲಿ ನಮ್ಗೆ ಒಳಗಡೆ ಬಿಟ್ಟರು. ಒಳಗಡೆ ಇಮಿಡಿಯೇಟಾಗಿ ಹೋದ್ವಿ. ನಮಗೆ ಅವ್ರ ಕೈಯಲ್ಲಿ ಇದ್ದಿದ್ದು ಅಷ್ಟು ಮಂತ್ರಾಕ್ಷತೆನ ಒಂದ್ಸತಿ ನಮ್ಮ ಮಡ್ಲಿಗೆ ಹಾಕಿಬಿಟ್ರು. ಅದು ಎಷ್ಟು ಖುಷಿ ಆಯಿತು ಅಂತಂದರೆ ನೋಡಿ, ನನ್ನ ಮುಖದಲ್ಲೇ ನಿಮಗೆ ಗೊತ್ತಾಗಿರುತ್ತೆ ನಾನು ಎಷ್ಟು ಫುಲ್ ಖುಷಿ ಆಗಿದ್ದೀನಿ ಅಂತ. ಇದು ರಾಯರ ಮಂತ್ರಾಕ್ಷತೆ. ಅವರು ಒಂದು ಮುಷ್ಟಿ ಅಂತ ನಾವೇನು ಹೇಳ್ತೀವಿ, ಅಥವಾ ಹಿಡಿ ಅಂತ ನಾವೇನು ಹೇಳ್ತೀವಿ, ಒಂದು ಹಿಡಿ ಮಂತ್ರಾಕ್ಷತೆನ ತೆಗೆದು ನನ್ನ ಮಡ್ಲಿಗೆ ಹಾಕಿದ್ರು. ಅದನ್ನು ಎಷ್ಟು ಜೋಪಾನ ಮಾಡಿ ಇಟ್ಕೊಂಡಿದ್ದೆ ಅಂತ ಅಂದರೆ ಕೈಯೇ ಬಿಟ್ಟಿಲ್ಲ ನಾನು. ಫುಲ್ ಅದನ್ನು ಇಟ್ಕೊಂಡು ಹಾಗೆ ಅಲ್ಲಿಂದ ಮನೆಗೆ ಹಾಗೆ ತೊಗೊಬರ್ಬೇಕು ಅಂತ ಸೆರಗಿಗೆ ಗಂಟು ಹಾಕ್ಕೊಂಡು, ಆ ಗಂಟನ್ನ ಮನೆಗೆ ಬಂದಮೇಲೆ ಬಿಚ್ಚಿರೋದು. ಅಯ್ಯೋ ಏನೋ ಆಗಬಾರ್ದು ಅಂತ ಅಂದ್ಬಿಟ್ಟು. ಸುಬುಧೇಂದ್ರ ತೀರ್ಥರ ಆಶೀರ್ವಾದನೂ ಸಿಕ್ತು. 1-2 ನಿಮಿಷ ನಮಗೆ ಅವ್ರ ಹತ್ರ ಮಾತಾಡೋಕ್ಕೆ ಅವಕಾಶವೂ ಕೂಡ ಸಿಕ್ತು. ಆಮೇಲೆ ಅಲ್ಲಿಂದ ಹೊರಗಡೆ ಬಂದು ದೇವಸ್ಥಾನದ ಮುಂದೆ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಕೂತ್ಕೊಂಡ್ವಿ. ಇನ್ನು ಊಟಕ್ಕೆ ಹೋಗಿದ್ದು ಅದು ಕೂಡ ಹಾಗೇ. ನಾವು ಅಂದ್ಕೊಂಡ್ವಿ ಊಟಕ್ಕೆಲ್ಲ ಹೋಗೋಕ್ಕಾಗಲ್ವೇನೋ, ನಮಗೆ ಹೊರಗಡೆ ಊಟ ಮಾಡಬೇಕೇನೋ ಅಂತ. ಬಟ್ ಇಲ್ಲ, ಇಲ್ಲಿ ಬಂದಮೇಲೆ ಇಲ್ಲಿವರೆಗೂ ಬಂದಿದ್ದೀವಿ, ಊಟ ಮಾಡ್ಕೊಳ್ದೆ ಹೆಂಗೆ ಹೋಗೋದು ಅಂತ ಅಂದ್ಬಿಟ್ಟು ಸರಿ ಊಟಕ್ಕೆ ಅಂತ ಹೋಗೋಣ ಅಂತ ಹೋದ್ವಿ. ತುಂಬ ರಶ್ ಇರುತ್ತೇನೋ, ಆಗಲ್ವೇನೋ ಅಂತ ನಾನು ಅಂದ್ಕೊಂಡಿದ್ದೆ, ಬಟ್ ಅಲ್ಲೂ ಕೂಡ ಅಂಥದ್ದು ಏನು ರಶ್ಶೇ ಇರಲಿಲ್ಲ. ಸೀದಾ ಹಿಂಗೆ ನಡ್ಕೊಂಡು ಹೋಗ್ತಿದ್ದಂಗೆ ನಮಗೆ ಊಟಕ್ಕೆ ಅಂತ ವ್ಯವಸ್ಥೆ ಇತ್ತು. ಡೈರೆಕ್ಟಾಗಿ ನಾವು ಊಟಕ್ಕೆ ಅಂತ ಹೋದ್ವಿ. ಸುಮಾರು ಹೊತ್ತು ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ ನಾವು ಆ್ಯಕ್ಚುಲಿಯಾಗಿ. ಊಟನೂ ಅಷ್ಟೇ ಚೆನ್ನಾಗಿತ್ತು. ನಮಗೆ ದೇವಸ್ಥಾನದ ಊಟಗಳನ್ನು ನಾವು ಹೇಳೋಕ್ಕೆ ಆಗಲ್ಲ ಅಲ್ಲ, ಅದಷ್ಟು ಚೆನ್ನಾಗಿರುತ್ತೆ ಪ್ರಸಾದ. ಅಲ್ಲಿ ಸ್ವೀಕಾರ ಮಾಡಿದ್ರೇ ನಮಗೆ ಅದೊಂಥರ, ನೀವು ಅದೇ ತರಕಾರಿ ಹಾಕಿ ಮನೇಲಿ ಮಾಡಿ ನಿಮಗೆ ಆ ಟೇಸ್ಟ್ ಬರಲ್ಲ. ಸೊ ಪ್ರಸಾದಗಳನ್ನು ಸ್ವೀಕರಿಸಬೇಕು ಅಂತಂದ್ರೂ ಕೂಡ ಅದಕ್ಕೆ ಅದರದ್ದೇ ಆದಂಥ ಮಹತ್ವ ಇರುತ್ತೆ.
ಸ್ವೀಟ್ ಏನೋ ಇತ್ತು ಮತ್ತು ಅನ್ನ ಇತ್ತು, ಸಾಂಬಾರಿತ್ತು. ಅದನ್ನು ತಿಂದ್ಕೊಂಡು ಮತ್ತು ಓಕೆ ಆಯಿತು ಟೈಮ್ ಆಗತ್ತೆ ಅಂತ ಅಂದ್ಬಿಟ್ಟು ಅಲ್ಲಿಂದ ಮತ್ತೆ ಹೊರಟ್ಬಿಡೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಟ್ಬಿಟ್ವಿ. ಆ್ಯಕ್ಚುಲಾಗಿ ನಾವು ಅವತ್ತೇ ರಿಟರ್ನು ಬೇರೆ ಬರಬೇಕಿತ್ತಲ್ಲ. 4 ಗಂಟೆಗೇನೋ ಅಂದರೆ 3:15ಗೆಲ್ಲ ಬಸ್ ಬಂದುಬಿಡುತ್ತೆ. 4 ಗಂಟೆಗೆಲ್ಲ ಬಸ್ ಅಲ್ಲಿಂದ ಹೊರಡುತ್ತೆ. ಇಮಿಡಿಯೇಟಾಗಿ ನೀವು ಮೂವ್ ಆಗಬೇಕು ಅಂತ ನನಗೆ ಪದೇ ಪದೇ ವೇಣು ಬೇರೆ ಫೋನ್ ಮಾಡಿ ನೆನಪಿಸ್ತಾ ಇದ್ದ. ಓಕೆ ಓಕೆ ಆಯಿತು ಅಂತ ಅಂದ್ಬಿಟ್ಟು ಊಟ ಮಾಡ್ಕೊಂಡು ಅಲ್ಲಿಂದ ಡೈರೆಕ್ಟಾಗಿ ರೂಮಿಗೆ ಬಂದ್ವಿ. ರೂಮಿಗೆ ಬಂದು ನಾವು ಬೆಳಗ್ಗೆ ಹೊರಡೋ ಬ್ಯುಸಿಲಿ ರೂಮ್ನ ಹೆಂಗೆ ಬೇಕು ಹಾಗೆ ಹಾಡ್ಬಿಟ್ಟು ಹೋಗ್ಬಿಟ್ಟಿದ್ವಿ. ಆಮೇಲೆ ಬಂದು ರೂಮೆಲ್ಲ ಸ್ವಲ್ಪ ಕ್ಲೀನಾಗಿ ಮಾಡಿ, ಮೊದಲು ನಮಗೆ ಹೆಂಗೆ ಕೊಟ್ಟಿದ್ರು ಅವರು ಅದೇ ಥರ ರೂಮ್ನ ಅರೇಂಜ್ ಮಾಡಿ, ಬೈಕೋಬಾರ್ದಲ್ಲ ಯಾರೋ ಬಂದವರು ಫುಲ್ ಗಲೀಜು ಮಾಡಿದ್ದಾರೆ ಅಂತ ನೀಟಾಗಿ ಕ್ಲೀನ್ ಮಾಡಿ ಆಮೇಲೆ ಅಲ್ಲಿಂದ ಲಗೇಜ್ ಪ್ಯಾಕ್ ಮಾಡಿಕೊಂಡು ಹೊರಟ್ವಿ. ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಬಿಸಿಲು ಇತ್ತು. ನಮಗೆ ಅಲ್ಲಿಂದ ಆ ಧಗೆನ ಮಾತ್ರ ತಡ್ಕೊಳ್ಳೋಕ್ಕೆ ಆಗಿಲ್ಲ. ಅಂದರೆ ಬೇರೆ ಇನ್ನೇನು ಸಮಸ್ಯೆ ಆಗಿಲ್ಲ, ನಮಗೆ ಶಕೆ ನಮಗೆ ತಡ್ಕೊಳ್ಳೋಕ್ಕಾಗಿಲ್ಲ. ಮತ್ತು ಅಲ್ಲಿಂದ ವಾಪಸ್ ಬಂದ್ವಿ. ಆಮೇಲೆ ನಮಗೇನು ಕೀ ಕೊಟ್ಟಿದ್ದು ಆ ಕೀನ ವಾಪಸ್ ರಿಟರ್ನ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಅವ್ರಿಗೆ ಬಂದು ಕೀನ ವಾಪಸ್ ರಿಟರ್ನ್ ಮಾಡಿ ಅವ್ರಿಗೆ ಕೈಗೆ ಒಪ್ಪಿಸಿ ಅಲ್ಲಿಂದ ನೆಕ್ಸ್ಟು ಸ್ವಲ್ಪ ದೂರ ಬರಬೇಕು, ಅಂದರೆ ರೋಡಿಗೆ ಬರಬೇಕು ಅಂತ ಅಂದರೆ ನಡ್ಕೊಂಡು ಹಾಗೆ ಬಂದು ಆಟೋ ಇತ್ತು, ಆಟೋ ಸಿಕ್ತು. ಆಟೋದಿಂದ ಬಸ್ ಸ್ಟ್ಯಾಂಡಿಗೆ ಹತ್ಕೊಂಡು ಬಂದ್ವಿ. ಸೊ ನಮಗೇನಾದರೂ ಕೋಲ್ಡಾಗಿ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು. ನಾವು ಅಂದರೆ ಬೆಳಗ್ಗೆ ಎದ್ದಲ್ಲಿಂದ ದೇವಸ್ಥಾನಕ್ಕೆ ಹೋಗು, ಅಲ್ಲಿ ಜೊತೆಗೆ ಅಲ್ಲೇ ಊಟ ಮಾಡು ಮತ್ತು ಅಲ್ಲಿಂದ ರೂಮಿಗೆ ಬಾ ಹಂಗೆ ಮಾಡಿದ್ವಲ್ಲ, ಕಾಫಿ ಕೂಡ ಕುಡ್ದಿರಲಿಲ್ಲ. ಸೊ ಅಲ್ಲಿಂದ ನಾವು ಆಟೋ ಹತ್ತಿದ ತಕ್ಷಣ ಮಾತಾಡ್ಕೊಂಡಿದ್ವಿ ಏನಾದರೂ ಕುಡಿಬೇಕು ಅಂತ. ಬಟ್ ಡೈರೆಕ್ಟಾಗಿ ಬಸ್ ಸ್ಟ್ಯಾಂಡಿಗೆ ಹೋಗಿದ್ರಿಂದ ಬಸ್ ಸ್ಟ್ಯಾಂಡಲ್ಲಿ ನಮಗೆ ಅಂಥದ್ದೇನು ಸಿಕ್ಕಿಲ್ಲ. ಬಟ್ ಸೋಡಾ ಇತ್ತು, ಇಬ್ಬರು ಸೇರಿ ಒಂದೊಂದು ಸೋಡಾ ಕುಡಿದ್ವಿ. ಕುಡಿದು ಇನ್ನೇನು ತಿರುಗೋಷ್ಟೊತ್ತಿಗೆ ನಮಗೆ ಆಲ್ರೆಡಿ ಬಸ್ ರೆಡಿ ಇತ್ತು. ಅಲ್ಲಿ ಎಲ್ಲರೂ ಹತ್ತುತ್ತಾ ಇದ್ದರು. ಬಸ್ಸು ಮೂವ್ ಆಗೋದೊಂದು ಬಾಕಿ ಇತ್ತು. ನೋಡಿಬಿಟ್ಟು ಬಸ್ ನಿಂತಿದೆ ಇನ್ನೇನು ಅಂತ ಅಂದ್ಬಿಟ್ಟು ಇದೇ ಬಸ್ಸು ಬರಬೇಕಾದ್ರೂ ಸ್ಲೀಪರ್ ಬೇಕಿತ್ತು. ಬಟ್ ನಮಗೆ ನೈಟೇ ರೀಚ್ ಆಗಬೇಕಿತ್ತು ನೆಕ್ಸ್ಟ್ ಡೇ, ಮತ್ತು ಮಾರ್ನಿಂಗ್ ಶಿಫ್ಟ್ ಇತ್ತಲ್ಲ, ಹಾಗಾಗಿ ಈ ಬಸ್ಸಿಗೆ ಹತ್ಕೊಂಡು ಬಂದ್ವಿ. ಆ್ಯಕ್ಚುಲಿ ನೋಡಿ, ಇದು ನಾವು ಪ್ಲ್ಯಾನ್ ಮಾಡದೆ ಹೋಗಿದ್ದು. ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊಂಡು ಹೋಗೋಕ್ಕೆ ಆಗಿರಲಿಲ್ಲ. ಅದು ಹೆಂಗೆ ಸಡನ್ನಾಗಿ ಪ್ಲ್ಯಾನ್ ಆಯಿತು ಅನ್ನೋದು ನಮಗೆ ಗೊತ್ತಿಲ್ಲ. ಬಟ್ ಸಡನ್ನಾಗಿ ಪ್ಲ್ಯಾನ್ ಆದ್ರೂ ಏನೂ ಸಮಸ್ಯೆ ಆಗಿಲ್ಲ. ಬಸ್ಸಿಂದಾಗಿರ್ಬೋದು, ದರ್ಶನದಾಗಿರ್ಬೋದು, ಊಟ ತಿಂಡಿದ್ದಾಗಿರ್ಬೋದು, ಒಂದು ಚೂರು ಏನೂ ಸಮಸ್ಯೆ ಆಗಿಲ್ಲ. ಎಲ್ಲ ನೀಟಾಗಿ ತುಂಬ ಪ್ಲ್ಯಾಂಡಾಗಿ ಮಾಡ್ಕೊಳ್ಳೋಂಗಾಗಿತ್ತು. ಇದಕ್ಕೆ ಹೇಳೋದು, ನಾವು ಮಂತ್ರಾಲಯಕ್ಕೆ ಪ್ಲ್ಯಾನ್ ಆಗೋಕ್ಕಾಗಲ್ಲ, ರಾಯರೇ ನಮ್ಮನ್ನು ಕರ್ಸ್ಕೋಬೇಕು ಅಂದರೆ ಮಾತ್ರ ಹೋಗೋಕ್ಕೆ ಸಾಧ್ಯ ಅಂತ. ನಿಜವಾಗ್ಲೂ ಇದು ರಾಯರೇ ಕರೆಸ್ಕೊಂಡಿದ್ದು. ಸೊ ನಿಮಗೂ ಯಾವತ್ತಾದರೂ ಈ ಥರದ ಅನುಭವ ಆಗಿದೆಯಾ? ಅಂದರೆ ಪ್ಲ್ಯಾನ್ಡ್ ಮಾಡ್ದೇ ಯಾವ್ದಾದ್ರು ದೇವ್ರ ಸನ್ನಿಧಾನಕ್ಕೆ ಹೋಗಿರೋದು, ದೇವರೇ ಕರೆಸ್ಕೊಳ್ಳೋದು, ಈ ಥರದ್ದೆಲ್ಲ ನಿಮಗೂ ಕೂಡ ನಂಬಿಕೆ ಇದೆಯಾ? ಸೊ ಆ ಥರದ್ದು ಏನಾದರೂ ಇದ್ದರೆ ನನಗೂ ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಿ. ನೀತಿ ವ್ಲಾಗ್ಸ್ನ ನೀವು ಈಗಲೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ತಿಳ್ಕೊಳ್ಳೋ ಬಯಕೆ ನನಗೂ ಕೂಡ ಇದೆ. ಟಾಟಾ, ಬಾಯ್ ಬಾಯ್. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಟ್ ಈ ಸತಿ ಲೇಟ್ ಮಾಡಲ್ಲ, ಫಾರ್ ಶೋರ್ ಬೇಗ ಬೇಗ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.